ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಇನ್ಫೋಲೋಕ. ಫ್ರೆಂಡ್ಸ್, ಸೆಪ್ಟೆಂಬರ್ 2, 2023ರಂದು ನಮ್ಮ ಇಸ್ರೋ ವಿಜ್ಞಾನಿಗಳು ಭಾರತದ ಮೊದಲ ಸೋಲಾರ್ ಮಿಷನ್ ಆದಿತ್ಯ L1 ಅನ್ನು ಲಾಂಚ್ ಮಾಡಿದ್ದರು. ಇದೇ ಜನವರಿ 6ರಂದು ಆದಿತ್ಯ L1 ಸ್ಪೇಸ್ ಕ್ರಾಫ್ಟ್ ನಿಗದಿತ L1 ಪಾಯಿಂಟ್ ಅನ್ನು ಯಶಸ್ವಿಯಾಗಿ ತಲುಪಿದೆ. ಇದರಿಂದ ನಮ್ಮ ಇಸ್ರೋ ವಿಜ್ಞಾನಿಗಳು ತಮ್ಮ ಸಾಮರ್ಥ್ಯ ಏನು ಅಂತ ಮತ್ತೊಮ್ಮೆ ಇಡೀ ಜಗತ್ತಿಗೆ ತೋರಿಸಿದ್ದಾರೆ. ಈ ಆದಿತ್ಯ L1 ಮಿಷನ್ನ ಯಶಸ್ಸು ಭಾರತದ ಅಂತರಿಕ್ಷ ಕ್ಷೇತ್ರದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಏಕೆಂದರೆ ಇದು ಅಂದುಕೊಂಡಷ್ಟು ಸುಲಭವಾದ ಮಿಷನ್ ಆಗಿರಲಿಲ್ಲ. ಆದಿತ್ಯ L1 ಸ್ಪೇಸ್ ಕ್ರಾಫ್ಟ್ 15 ಲಕ್ಷ ಕಿಲೋಮೀಟರ್ ದೂರದ L1 ಪಾಯಿಂಟ್ ಅನ್ನು ತಲುಪಲು 127 ದಿನಗಳ ಪ್ರಯಾಣ ಮಾಡಬೇಕಾಯಿತು. ಇದಕ್ಕೂ ಮೊದಲು 2023ರ ಸೆಪ್ಟೆಂಬರ್ 3 ಮತ್ತು ಸೆಪ್ಟೆಂಬರ್ 15ರ ನಡುವೆ 4 ಅರ್ತ್ ಬೌಂಡ್ ಮೆನೂವರ್ಗಳನ್ನು ಇಸ್ರೋ ವಿಜ್ಞಾನಿಗಳು ಮಾಡಿದ್ದರು. ಅಂದರೆ ಆದಿತ್ಯ L1 ಸ್ಪೇಸ್ ಕ್ರಾಫ್ಟ್ನ ಕಕ್ಷೆಯನ್ನು ವಿಸ್ತರಿಸುತ್ತಾ ಅದನ್ನು 4 ಹಂತಗಳಲ್ಲಿ ಭೂಮಿಯಿಂದ ದೂರದ ಕಕ್ಷೆಗೆ ತೆಗೆದುಕೊಂಡು ಹೋಗಲಾಯಿತು. ನಂತರ ಸೆಪ್ಟೆಂಬರ್ 19ಕ್ಕೆ ಟ್ರಾನ್ಸ್ L1 ಇಂದರ್ಶನ್ ಮ್ಯಾನುವರ್ ಮಾಡುವ ಮೂಲಕ ಆದಿತ್ಯ L1 ಸ್ಪೇಸ್ ಕ್ರಾಫ್ಟ್ L1 ಪಾಯಿಂಟ್ನತ್ತ ತನ್ನ ಪ್ರಯಾಣವನ್ನು ಬೆಳೆಸಿತು. ಆದರೆ L1 ಪಾಯಿಂಟ್ನ ಹಾಲೋ ಆರ್ಬಿಟ್ನಲ್ಲಿ ಸ್ಪೇಸ್ ಕ್ರಾಫ್ಟನ್ನು ಸ್ಥಾಪಿಸುವುದು ತುಂಬ ಕಠಿಣವಾದ ಕೆಲಸವಾಗಿತ್ತು. ಏಕೆಂದರೆ ಸರಿಯಾಗಿ ಸ್ಪೇಸ್ ಕ್ರಾಫ್ಟ್ನ ಸ್ಪೀಡ್ ಕಂಟ್ರೋಲ್ ಮಾಡಬೇಕು ಮತ್ತು L1 ಪಾಯಿಂಟನ್ನು ನಿಖರವಾಗಿ ಗುರುತಿಸಲು ಅನೇಕ ರೀತಿಯ ಕ್ಯಾಲ್ಕುಲೇಷನ್ಸ್ ಮತ್ತು ಅಡ್ವಾನ್ಸ್ಡ್ ನೇವಿಗೇಷನ್ ಟೆಕ್ನಾಲಜಿಯ ಅವಶ್ಯಕತೆ ಇರುತ್ತದೆ. ಈ ಎಲ್ಲ ಸವಾಲುಗಳನ್ನು ಎದುರಿಸಿ ನಮ್ಮ ಇಸ್ರೋ ವಿಜ್ಞಾನಿಗಳು L1 ಪಾಯಿಂಟನ್ನು ತಲುಪಲು ಯಶಸ್ವಿಯಾಗಿದ್ದಾರೆ. ಹಾಗಾದರೆ ಈ L1 ಪಾಯಿಂಟ್ ಏನು ಅಂತ ಈಗ ನೋಡೋಣ. ಒಂದು ಸ್ಯಾಟಲೈಟ್ ಭೂಮಿಯ ಸುತ್ತ ತಿರುಗುತ್ತಿರುವಾಗ ಅದರ ಚಲನೆಯಿಂದ ಅದು ದೂರಕ್ಕೆ ಚಿಮ್ಮಿ ಹೋಗುವ ಶಕ್ತಿಯನ್ನು ಪಡೆಯುತ್ತದೆ. ಅದೇ ಸೆಂಟ್ರಿಫಿಗಲ್ ಫೋರ್ಸ್. ಮತ್ತು ಭೂಮಿಯ ಗುರುತ್ವ ಶಕ್ತಿ ಸ್ಯಾಟಲೈಟ್ ಅನ್ನು ತನ್ನ ಕಡೆ ಸೆಳೆಯುತ್ತದೆ. ಯಾವಾಗ ಈ ಎರಡೂ ಶಕ್ತಿಗಳು ಸಮ ಆಗುತ್ತವೋ ಆಗ ಸ್ಯಾಟಲೈಟ್ ಒಂದು ನಿರ್ದಿಷ್ಟ ಕಕ್ಷೆಯಲ್ಲಿ ಭೂಮಿಯ ಸುತ್ತ ಸುತ್ತುತ್ತದೆ. ಆದರೆ ಸ್ಯಾಟಲೈಟ್ ಭೂಮಿಯಿಂದ ದೂರವಾಗಿ ಸೂರ್ಯನ ಕಡೆಗೆ ಸಾಗುತ್ತಾ ಹೋದಂತೆ ಭೂಮಿಯ ಗುರುತ್ವ ಬಲ ಕಡಿಮೆಯಾಗುತ್ತಾ ಹೋಗುತ್ತದೆ. ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸೂರ್ಯ ಮತ್ತು ಭೂಮಿಗಳ ನಡುವಿನ ಗುರುತ್ವ ಬಲ ಸಮನಾಗಿರುತ್ತದೆ. ಇದು ಸ್ಯಾಟಲೈಟ್ನ ಸೆಂಟ್ರಿಫಿಗಲ್ ಫೋರ್ಸ್ಗೆ ಸಮನಾಗಿರುತ್ತದೆ. ಆಗ ಸ್ಯಾಟಲೈಟ್ ಆ ಬಿಂದುವಿನಲ್ಲಿ ನಿಶ್ಚಲವಾಗಿ ನಿಲ್ಲುತ್ತದೆ. ಆ ಬಿಂದುವೇ L1 ಪಾಯಿಂಟ್. ನಮ್ಮ ಸೌರಮಂಡಲದಲ್ಲಿ ಇಂತಹ 5 ಲ್ಯಾಂಗ್ರೇಜ್ ಪಾಯಿಂಟ್ಗಳಿವೆ. ಫ್ರೆಂಚ್ ಇಟಾಲಿಯನ್ ಗಣಿತಜ್ಞ ಜೋಸೆಫ್ ಲೂಯಿಸ್ ಲ್ಯಾಂಗ್ರೇಜರ ನೆನಪಿಗೆ ಈ ಬಿಂದುಗಳಿಗೆ ಅವರ ಹೆಸರನ್ನು ಇಡಲಾಗಿದೆ. ಇವುಗಳಲ್ಲಿ L1, L2, L3 ಪಾಯಿಂಟ್ಗಳು ಅನ್ಸ್ಟೇಬಲ್ ಆಗಿವೆ ಹಾಗೂ L4 ಮತ್ತು L5 ಪಾಯಿಂಟ್ಗಳು ಸ್ಟೇಬಲ್ ಆಗಿವೆ. ಆದ್ದರಿಂದ ಈ L1 ಪಾಯಿಂಟ್ನಲ್ಲಿ ಆದಿತ್ಯ ಸ್ಪೇಸ್ ಕ್ರಾಫ್ಟನ್ನು ನಿರಂತರವಾಗಿ ಇರಿಸುವುದು ಸುಲಭವಲ್ಲ. ಇದು ಬೆಟ್ಟದ ತುದಿಯ ಮೇಲೆ ಒಂದು ಚೆಂಡನ್ನು ಇಟ್ಟಂತೆ. ಸ್ವಲ್ಪ ಆಚೀಚಿ ಆದರೂ ಅದು ಬಿದ್ದು ಬಿಡುತ್ತದೆ. ಇದು ಹಾಗೇನೆ. ಈ L1 ಪಾಯಿಂಟ್ನ ಸ್ಥಾನ ಸುಮಾರು 23 ದಿನಗಳಿಗೊಮ್ಮೆ ಬದಲಾಗುತ್ತದೆ. ಅದಕ್ಕೆ ಬೇಕಾದ ಕ್ಯಾಲ್ಕುಲೇಷನ್ಸ್ ಮತ್ತು ಅಡ್ಜಸ್ಟ್ಮೆಂಟನ್ನು ಮಾಡಿ L1 ಪಾಯಿಂಟ್ನ ಹಾಲೋ ಆರ್ಬಿಟ್ನಲ್ಲಿ ಆದಿತ್ಯ ಸ್ಪೇಸ್ ಕ್ರಾಫ್ಟ್ ಇರುವಂತೆ ನೋಡಿಕೊಳ್ಳಬೇಕು. ಈ L1 ಬಿಂದುವಿನಲ್ಲಿ ಆದಿತ್ಯ ಸ್ಪೇಸ್ ಕ್ರಾಫ್ಟ್ ಸೂರ್ಯನ ಒಂದು ಸುತ್ತು ಹಾಕಲು 178 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಈ L1 ಪಾಯಿಂಟ್ನ ಅಡ್ವಾಂಟೇಜ್ ಏನು ಅಂದರೆ ಇಲ್ಲಿ ಕಡಿಮೆ ಇಂಧನ ಬಳಸಿ ಇಲ್ಲಿಂದ ಯಾವುದೇ ಅಡೆತಡೆಗಳಿಲ್ಲದೆ ಪ್ರತಿ ಕ್ಷಣ ಸೂರ್ಯನ ಅಧ್ಯಯನ ಮಾಡಬಹುದು. ನಮ್ಮ ಆದಿತ್ಯ L1 ಸ್ಪೇಸ್ ಕ್ರಾಫ್ಟ್ನಲ್ಲಿ 7 ಪೇಲೋಡ್ಗಳಿವೆ. ಅವುಗಳಲ್ಲಿ 4 ನೇರವಾಗಿ ಸೂರ್ಯನ ಕಡೆ ಮುಖ ಮಾಡಿ ಸಂಶೋಧನೆ ಮಾಡಿದರೆ ಉಳಿದ 3 ಪೇಲೋಡ್ಗಳು L1 ಪಾಯಿಂಟ್ನ ಬಳಿ ಸೌರಕಣಗಳು ಮತ್ತು ಅಯೋನ್ಗಳ ಬಗ್ಗೆ ಇನ್ ಸೀಟು ಪರೀಕ್ಷೆಗಳನ್ನು ಮಾಡುತ್ತವೆ. ಸೂರ್ಯನಲ್ಲಿ ನಡೆಯುವ ಕೆಲವು ವಿದ್ಯಮಾನಗಳಿಗೆ ಇನ್ನೂ ಸರಿಯಾದ ಉತ್ತರ ಸಿಕ್ಕಿಲ್ಲ. ಉದಾಹರಣೆಗೆ ಸೂರ್ಯನ ಮೇಲ್ಮೈ ತಾಪ 6000 ಡಿಗ್ರಿ ಸೆಂಟಿಗ್ರೇಡ್ ಇದ್ದರೆ ಸೂರ್ಯನ ಹೊರಪದರವಾದ ಕರೋನಾದ ಉಷ್ಣತೆ ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಷ್ಟಿರುತ್ತದೆ. ಇದಕ್ಕೆ ನಿಖರವಾದ ಕಾರಣವನ್ನು ಇನ್ನೂ ಕಂಡುಹಿಡಿಯಬೇಕು. ಇದಲ್ಲದೆ ಸೋಲಾರ್ ಮಾಸ್ ಎಮಿಷನ್, ಸೌರ ಮಾರುತಗಳು, ಸೌರ ಜ್ವಾಲೆ, ಸೌರ ಕಣಗಳು, ಸೋಲಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗೆ ಹಲವಾರು ಅಂಶಗಳ ಬಗ್ಗೆ ಸಂಶೋಧನೆ ಮಾಡಲಾಗುತ್ತದೆ. ಸೂರ್ಯನಿಂದ ನಿರಂತರವಾಗಿ ಭೂಮಿಯ ಕಡೆಗೆ ವಿಕಿರಣಗಳು, ಶಾಖ ಮತ್ತು ಸೌರ ಕಣಗಳು ನುಗ್ಗಿ ಬರುತ್ತವೆ. ಇವುಗಳನ್ನು ಸೌರ ಮಾರುತಗಳು ಎನ್ನುತ್ತಾರೆ. ಇವು ಭೂಮಿಯ ವಾತಾವರಣದ ಮೇಲೆ ಪ್ರಭಾವ ಬೀರುತ್ತವೆ ಮತ್ತು ಇವುಗಳಿಂದ ಅಂತರಿಕ್ಷದ ವಾತಾವರಣ ಸಹ ಬದಲಾಗುತ್ತದೆ. ಇವುಗಳಿಂದಾಗಿ ಸ್ಯಾಟಲೈಟ್ಗಳಲ್ಲಿರುವ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಳಾಗುತ್ತವೆ. ಇದರಿಂದಾಗಿ ಟಿವಿ ಬ್ರಾಡ್ಕಾಸ್ಟಿಂಗ್, ಇಂಟರ್ನೆಟ್ ಸೇವೆಗಳು ಮತ್ತು ಪವರ್ ಗ್ರಿಡ್ಗಳು ನಿಂತು ಹೋಗುತ್ತವೆ. ಮತ್ತು ಅಂತರಿಕ್ಷದಲ್ಲಿ ಭಾರತದ 50ಕ್ಕೂ ಹೆಚ್ಚು ಸ್ಯಾಟಲೈಟ್ಗಳಿವೆ. ಇವುಗಳಿಗೆ ಸೌರ ಮಾರುತಗಳಿಂದ ಹಾನಿಯಾದರೆ ಆರ್ಥಿಕ ನಷ್ಟ ಉಂಟಾಗುತ್ತದೆ ಮತ್ತು ಗಗನಯಾನಿಗಳು ಅಪಾಯಕ್ಕೆ ಸಿಲುಕುತ್ತಾರೆ. ಹಾಗಾಗಿ ಸೌರ ಮಾರುತಗಳ ಬಗ್ಗೆ
ಮೊದಲೇ ತಿಳಿದುಕೊಳ್ಳುವುದು ತುಂಬಾ ಅವಶ್ಯಕ. ಇದಲ್ಲದೆ ಸೂರ್ಯ ನಮಗೆ ಸಮೀಪದಲ್ಲಿರುವ ನಕ್ಷತ್ರ. ಇದನ್ನು ಅಧ್ಯಯನ ಮಾಡಿದರೆ ನಮ್ಮ ಗ್ಯಾಲಕ್ಸಿಯಲ್ಲಿರುವ ನಕ್ಷತ್ರಗಳ ಬಗ್ಗೆ ತಿಳಿದುಕೊಂಡಂತೆ ಆಗುತ್ತದೆ. ಆದಿತ್ಯ L1 ಸ್ಪೇಸ್ ಕ್ರಾಫ್ಟ್ 5 ವರ್ಷಗಳವರೆಗೆ ನಿರಂತರವಾಗಿ ಸೂರ್ಯನ ಸಂಶೋಧನೆ ಮಾಡುತ್ತದೆ. ಇನ್ನು ಮುಂದೆ ಸೂರ್ಯನ ಯಾವ ರಹಸ್ಯಗಳು ಬಯಲಾಗುತ್ತವೋ ಕಾದು ನೋಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.